ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂದ ನಾವು ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ನನಗೆ ನಾನು ತಿಳಿಸ್ತಾ ಇದ್ದೇನೆ. ದೇವರು ನಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾವ ವಿಷಯದ ಕುರಿತಾಗಿ ದೇವರು ನಮ್ಮ ಸಂಗಡ ಓದುವಾರ ಮಾತಾಡಿದರು? ನೆನಪಿದೆನಾ? ಮರೆತು ಬಿಟ್ಟಿದ್ರಿ? ಯಾವ ವಿಷಯ ರೀ? ವಾಕ್ಯ ಕೇಳಿದವರು, ಕೇಳಲಾರ್ದವರು, ಇವತ್ತು ಬಂದಿರುವಂಥವ್ರಲ್ಲ, ಓದುವಾರ ಬಂದು ವಾಕ್ಯವನ್ನು ಕೇಳಿ ಅದನ್ನು ಮರ್ತಂಥವ್ರು. ಹಲ್ಲೆಲೂಯಾ. ಮರೆತು ಬಿಟ್ಟಿದ್ರಿ ಭಾಳ ಜನ. ಹಲ್ಲೆಲೂಯಾ. ಎಲ್ಲ ನೆನಪಿರ್ತಾವ್ರಿ, ದೇವ್ರ ವಾಕ್ಯ ಮಾತ್ರ ನಮಗೆ ನೆನಪಿರಲ್ಲ. ಅವ್ರ ಸುದ್ದಿ, ಇವ್ರ ಸುದ್ದಿ, ಎಲ್ಲ ಸುದ್ದಿಗಳು ನಾವು ನೆನ್ಪಿಟ್ಕೊಳ್ತೀವಿ ಅಂತೀರಾ? ಹಲ್ಲೆಲೂಯಾ. ಓಕೆ. ದೇವ್ರ ವಾಕ್ಯವನ್ನು ಮಾತ್ರ ಯಾವಾಗಲೂ ನಾವು ಮರಿಬಾರ್ದು. ದೇವ್ರ ವಾಕ್ಯ ನಮಗೆ ಜೀವವನ್ನು ಕೊಡುವಂಥದ್ದಾಗಿದೆ, ಕಷ್ಟದಿಂದ ತಪ್ಪಿಸುವಂಥದ್ದಾಗಿದೆ, ನಷ್ಟವನ್ನು ದೂರ ಮಾಡುವಂಥದ್ದಾಗಿದೆ. ಅದೇ ದೇವರ ಸಜೀವವಾದ ವಾಕ್ಯವಾಗಿದೆ. ಪ್ರೇಯರ್ ಓದುವಾರ ನಾವು ಧ್ಯಾನ ಮಾಡಿದಂಥವರಾಗಿದ್ದೇವೆ. ನಾಲಿಗೆ ಎನ್ನುವಂಥದ್ದು ಮನುಷ್ಯನ ಅಂಗಗಳಲ್ಲಿ ನಡುವೆ ಇಟ್ಟಿರುವಂಥ ಒಂದು ಕಿಚ್ಚು. ಈ ನಾಲಿಗೆ ಎಲ್ಲ ಮನುಷ್ಯರು ಕಂಟ್ರೋಲ್ ಮಾಡಲಾರ್ದಂಥ ಸ್ಥಿತಿಯಲ್ಲಿ ಇದ್ದಾರೆ ಪ್ರಿಯರೇ. ಅನೇಕರು, ಕೆಲವೊಬ್ಬರು ನಾಲಿಗೆಯನ್ನು ಕಂಟ್ರೋಲ್ ಮಾಡಿದಂಥವ್ರವರು ನಾಲಿಗೆಯನ್ನು ಸ್ವಾಧೀನಪಡಿಸಿಕೊಂಡಂಥ ವ್ಯಕ್ತಿಗಳಾಗಿರ್ತಾರೆ. ಎಲುಬಿಲ್ಲಾರದ ನಾಲಿಗೆ ಅನೇಕವಾಗಿರ್ತಕ್ಕಂಥ ಮಾತುಗಳನ್ನು ಮಾತಾಡುವಂಥದ್ದಾಗಿರುತ್ತದೆ. ಮಾತಾಡುವಂಥದ್ದು ನಾಲಿಗೆ, ಆದರೆ ಬಡಿಸಿಕೊಳ್ಳುವಂಥದ್ದೆಲ್ಲ ದೇಹವಾಗಿರುತ್ತೆ. ದೇವರ ವಾಕ್ಯ ಹೇಳ್ತಾ ಇದೆ, ನಾಲಿಗೆ ವಿಷಯದಲ್ಲಿ ದೇವರ ಮಕ್ಕಳಾಗಿರುವಂಥ ನಾವು ಬಹಳ ಜಾಗರೂಕತೆ ವಹಿಸುವವರಾಗಬೇಕು. ನಾಲಿಗೆ ಬಹಳ ಒಂದು ಕಿಚ್ಚಿನ ಒಂದು ಅಂಗವಾಗಿದೆ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಕುದುರೆಯನ್ನು ಕಡಿವಾಣದ ಮೂಲಕವಾಗಿ ಕುದುರೆಯನ್ನು ಕಂಟ್ರೋಲ್ ಮಾಡ್ತಾರೆ. ಹಡಗನ್ನು ಕಂಟ್ರೋಲ್ ಮಾಡೋದಕ್ಕೆ ದೊಡ್ಡದಾಗಿರ್ತಕ್ಕಂಥ ಹಡಗು, ಆ ಹಡಗನ್ನು ನಿಯಂತ್ರಣ ಮಾಡುವುದಕ್ಕಾಗಿ ಏನು ಬಳಸ್ತಾರೆ? ಲಂಗರು ಎನ್ನುವಂಥ ಒಂದು ವಸ್ತುವನ್ನು ಬಳಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ನೀವು ಎತ್ತುಗಳನ್ನು ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡ್ತೀರಿ? ಮುಗುದಾಣ ಏನು ಹಾಕ್ತಿರಲ್ಲ, ಅವಾಗ ಏನಾಗ್ತಾವು? ಕಂಟ್ರೋಲಲ್ಲಿ ಇರ್ತವೆ. ಮುಗುದಾಣ ಏನಂತೀರ ಅದಕ್ಕೆ? ಮುಗುದಾಣ. ಆ ಮುಗುದಾಣ ಹಾಕಿದಾಗ ಏನಿರುತ್ತೆ? ನಿಮ್ಮ ಕಂಟ್ರೋಲಲ್ಲಿ ಅವುಗಳು ಇರ್ತವೆ. ಅದರಂಗೆ ಈ ಮನುಷ್ಯನು ನಾಲಿಗೆಯನ್ನು ಯಾವಾಗ ಸ್ವಾಧೀನ ಮಾಡಿಕೊಳ್ತಾನೋ, ನಾಲಿಗೆಯ ಮೂಲಕವಾಗಿ ವ್ಯರ್ಥವಾದ ಹರಟೆಯ ದೇವರಿಗೆ ವಿರೋಧವಾದ ಮಾತುಗಳನ್ನು ಆಡದೆ, ನಿಷ್ಪ್ರಯೋಜನಕರವಾದ ಮಾತುಗಳನ್ನು ಆಡದೆ, ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಈ ನಾಲಿಗೆಯನ್ನು ಇಟ್ಟುಕೊಳ್ತಾನೋ, ಅವನು ನಾಲಿಗೆಯನ್ನು ಸ್ವಾಧೀನ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾನೆ ಪ್ರಿಯರೇ. ದೇವರು ವಾಕ್ಯ ಹೇಳ್ತಾ ಇದೆ, ಜೀವನ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಲಾಭವನ್ನು ಅನುಭವಿಸುವರು ಎಂಬುದಾಗಿ. ಜೀವವು ಮರಣವು ಎರಡೂ ಕೂಡ ನಾಲಿಗೆಯಲ್ಲಿ ಇದ್ದಾವೆ. ಇದೇ ನಾಲಿಗೆ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ, ಜಂಬ ಕಚ್ಚಿಕೊಳ್ಳುತ್ತದೆ. ಇದೇ ನಾಲಿಗೆ ಏನು ಮಾಡುತ್ತೀರಿ? ಜಗಳದ ಮಾತುಗಳನ್ನು ಮಾತಾಡುತ್ತೆ. ಈ ನಾಲಿಗೆಯನ್ನು ನಾವು ಸ್ವಾಧೀನಪಡಿಸಿಕೊಳ್ಳುವಂಥದ್ದು ಬಹಳ ಅವಶ್ಯಕತೆ. ಕೆಲವೊಂದು ಅಂಶಗಳನ್ನು ನಾವು ನೋಡಿದ್ದೀವಿ. ಸ್ವಂತ ಅಕ್ಕ ತಮ್ಮನ ಮೇಲೆ ಏನು ಮಾಡಿದ್ಲು? ಹೊಟ್ಟೆ ಕಿಚ್ಚು ಪಟ್ಲು. ಅಯ್ಯೋ, ದೇವರು ನಿನ್ನ ಸಂಗಡ ಮಾತ್ರ ಮಾತಾಡ್ತಾನ, ದೇವರು ನಿನಗೆ ಮಾತ್ರ ಕಾಣಿಸಿಕೊಳ್ತಾನ, ನಮಗೆ ಕಾಣಿಸಿಕೊಳ್ಳೋದಿಲ್ವಾ? ದೇವರು ನಿನ್ನ ಸಂಗಡ ಒಟ್ಟಿಗೆ ಮಾತ್ರ ಇದ್ದಾನ ಎನ್ನುವಂಥ ಸ್ಥಿತಿಯನ್ನು ಹೇಳಿದಂಥ ಸಂದರ್ಭದಲ್ಲಿ ದೇವರು ಆಕೆಗೆ ತೊನ್ನು ಶಿಕ್ಷೆಯನ್ನು ಪ್ರಾಪ್ತಿ ಮಾಡಿದ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ, ನಾಲಿಗೆಯನ್ನು ಹರಿಬಿಡಬಾರ್ದು. ನಾಲಿಗೆಯನ್ನು ಬಹಳ ಜಾಗರೂಕತೆಯಿಂದ ನಾವು ಉಪಯೋಗ ಮಾಡಬೇಕು. ಒಂದು ಲೋಕೋಕ್ತಿ ಇದೆ, ನಾಣ್ಣುಡಿ ಇದೆ, ಗಾದೆ ಮಾತು ಅಂತೇಳಿ ಕೂಡ ನಾವು ಅದನ್ನು ಅನ್ನಬಹುದು. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ಆಡಿದ ಮಾತು ವಾಪಸ್ ತಗೊಳಕ್ಕಾಗತ್ತಾ? ಹಲ್ಲೆಲೂಯಾ. ಮುತ್ತು ಒಡೆದ ಮೇಲೆ ಮತ್ತೆ ಕೂಡ್ಸೋಕ್ಕಾಗತ್ತಾ? ಫೆವಿಕಲ್ಲಿಂದ ಯೂಸ್ ಆಗುತ್ತಾ? ಆಗಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನಾಲಿಗೆ ಬಹಳ ದೊಡ್ಡದಾಗಿರ್ತಕ್ಕಂಥ ಕಿಚ್ಚು. ಅದನ್ನು ನಾವು ಸ್ವಾಧೀನ ಮಾಡಿಕೊಳ್ಬೇಕು. ಓದುವಾರ ನಾವು ನೋಡಿದಂಥವರಾಗಿದ್ದೇವೆ, ನಾಲಿಗೆಯಿಂದ ನಿಷ್ಪ್ರಯೋಜನವಾದಂಥ ಸ್ಥಿತಿಯ ಮಾತುಗಳು, ಅಂದರೆ ಯಾವ ಮಾತುಗಳು? ಹರಟೆಯ ಮಾತುಗಳು.
ಹರಟೆ ಮಾತುಗಳನ್ನು ಮಾತಾಡ್ತಾ ಇರ್ತಾರೆ. ಸಮಯವನ್ನು ಉಪಯೋಗ ಮಾಡಿಕೊಳ್ಳಲಾರದೆ ಸಮಯವನ್ನು ದುರುಪಯೋಗ ಪಡಿಸಿಕೊಳ್ತಾ ಇರ್ತಾರೆ. ಅವ್ರು ಅಂತಾರೆ, ಎಲ್ಲಿದೆ ನಮಗೆ ಸಮಯ ಅಂತೇಳಿ. ಸಮಯ ಇರುವಾಗಲೇ ಅದನ್ನು ನಾವೇನು ಮಾಡಬೇಕು? ಉಪಯೋಗ ಮಾಡಿಕೊಳ್ಬೇಕು. ಯಾವ ಸಮಯದಲ್ಲಿ ನಾವು ಬಿತ್ತಬೇಕು, ಆ ಬಿತ್ತುವ ಸಮಯ ಬಂದಂಥದಕ್ಕಿಂತ ಮುಂಚಿತವಾಗಿ ಯಾವ ಯಾವ ಕೆಲಸ ಕಾರ್ಯಗಳನ್ನು ನಾವು ಮಾಡಿಕೊಳ್ಬೇಕು, ಅದನ್ನು ಮಾಡಿಕೊಳ್ಳಲಾರ್ದು ಒಮ್ಮೆಲೆ ಬಿತ್ತೋದಕ್ಕೆ ಹೋಗ್ತೀನಂದರೆ ಬಿತ್ತೋದಕ್ಕಾಗುತ್ತಾ? ಮೊದಲೇನು ಮಾಡಬೇಕು? ಹೊಲ ಎಲ್ಲ ಸ್ವಚ್ಛ ಇಟ್ಕೊಳ್ಬೇಕು. ಅದಕ್ಕೊಂದು ಸಮಯ ಇದೆ. ಅಲ್ವಿಯ ಒಂದೊಂದು ಕಾಲಕ್ಕೆ ದೇವರು ಒಂದೊಂದು ಸಮಯವನ್ನು ಏನು ಮಾಡಿದ್ದಾರೆ? ನಿರ್ಧಾರ ಮಾಡಿದ್ದಾರೆ. ಆ ಸಮಯಗಳಲ್ಲಿಯೇ ಆ ಕೆಲಸಗಳನ್ನು ಮಾಡಿದಾಗ ಒಳ್ಳೆಯ ಪ್ರತಿಫಲವನ್ನು, ಒಳ್ಳೆಯ ಪ್ರಾಫಿಟನ್ನು, ಒಳ್ಳೆಯ ಬೆನಿಫಿಟ್ಗಳನ್ನು ನಾವು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕೆಲವೊಬ್ಬರು ಆ ಸಮಯವನ್ನು ಮೀರಿ ಮಾಡಿದಂಥ ಸಮಯದಲ್ಲಿ ಅವರು ಅದರಿಂದ ನಷ್ಟವನ್ನು ಹೊಂದಿದ್ದಾರೆ ಪ್ರಿಯರೇ. ಹಲ್ಲೆಲೂಯ. ಸಮಯವಿರಲಾಗಿಯೇ ನಾವು ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಾವು ಜೀವಿಸುವಂಥ ಸ್ಥಿತಿಯನ್ನು ಹೊಂದಿದವರಾಗಿರಬೇಕು. ಸಮಯ ಹೋಗ್ತಾ ಇರುತ್ತೆ, ಯಾವುದು ಕೂಡ ನಿಲ್ಲಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹೋದ ಸಮಯ ಮತ್ತೆ ಬರೋದಿಲ್ಲ. ಆ ಸಮಯದಲ್ಲಿಯೇ ನಾವು ಸೃಷ್ಟಿಕರ್ತನಾದ ದೇವರನ್ನು ತಿಳಿದುಕೊಳ್ಳಬೇಕು, ಕಂಡುಕೊಳ್ಳಬೇಕು. ಆ ಸೃಷ್ಟಿಕರ್ತನಾದ ದೇವರು ಎಂತಹವನಾಗಿದ್ದಾನೋ ಅದನ್ನು ನಾವು ಸಂಪೂರ್ಣವಾಗಿ ಗ್ರಹಿಸಿಕೊಳ್ಳಬೇಕು. ಒಂದು ವಸ್ತುವನ್ನು ತೆಗೆದುಕೊಳ್ಳಬೇಕಾದ್ರೆ ಎಷ್ಟೋ 100 ರೀತಿಯಲ್ಲಿ ಆಲೋಚನೆಗಳನ್ನು ನಾವು ಮಾಡುವವರಾಗಿರ್ತೀವಿ. ಒಂದು ಬೀಜವನ್ನು ರೈತನು ತೆಗೆದುಕೊಳ್ಳಬೇಕಾದ್ರೆ, ಎಣ್ಣೆಯನ್ನು ತೆಗೆದುಕೊಳ್ಳಬೇಕಾದ್ರೆ ಎಷ್ಟೋ ರೀತಿಯಲ್ಲಿ ಅದನ್ನು ಆಲೋಚನೆ ಮಾಡಿ ಕೊಂಡುಕೊಳ್ತಾನೆ. ಆದರೆ ದೇವರ ವಿಷಯದಲ್ಲಿ ಮಾತ್ರ ಅನೇಕರು ಮೂಢರಾಗಿ ಅಜ್ಞಾನದ ಸ್ಥಿತಿಯಲ್ಲಿ ಇದ್ದಂಥವರಾಗಿ ದೇವರು ಯಾರು ಎಂಬುದಾಗಿ ತಿಳಿಯಲಾರದೆ ಅನೇಕರು ಏನು ಮಾಡ್ತಾ ಇದ್ದಾರೆ? ಇವತ್ತಿನ ದಿವಸ ಜೀವಿಸ್ತಾ ಇದ್ದಾರೆ ಪ್ರಿಯರೇ. ಇಲ್ಲಿ ಇವತ್ತಿನ ದಿನ ನಾವು ನೋಡ್ತಾ ಇದ್ದೇವೆ, ಆ ನಾಲಿಗೆಯ ಪಾಪಗಳಲ್ಲಿ ಒಂದು ಪಾಪ ಯಾವುದಂದ್ರೆ, ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು ಎಂಬುದಾಗಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 22ನೇ ವಾಕ್ಯ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನನ್ನು ನೋಡಿ ನೀಚ ಅನ್ನುವವನು ನ್ಯಾಯ ಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಮನುಷ್ಯರು ಎಲ್ಲರೂ ಒಂದೇ. ಎಲ್ಲರ ದೇಹದಲ್ಲಿ ಇರುವಂಥದ್ದು ಕೆಂಪಾಗಿರುವ ರಕ್ತವೇ. ಹಲ್ಲೆಲೂಯ. ಅಮೆರಿಕದವರಾಗಿರಲಿ, ಇಂಗ್ಲೆಂಡಿನವರಾಗಿರಲಿ, ಪಾಕಿಸ್ತಾನದವರಾಗಿರಲಿ, ಚೀನಾದವರಾಗಿರಲಿ, ಎಲ್ಲರೂ ನಾವು ಒಪ್ಪಿಕೊಳ್ಳಬೇಕು, ನಾವೆಲ್ಲರೂ ಕೂಡ ಮನುಷ್ಯರೇ. ನಾವು ವಾಸಿಸುವಂಥ ಸ್ಥಳ ಬೇರೆ ಆಗಿರ್ಬೋದು, ನಾವು ಹುಟ್ಟಿರ್ತಕ್ಕಂಥ ಜನಾಂಗ ಬೇರೆ ಆಗಿರ್ಬೋದು, ಆದರೆ ಮನುಷ್ಯರೆಲ್ಲರೂ ಕೂಡ ಒಂದೇ. ಮನುಷ್ಯರೆಲ್ಲರೂ ಒಂದೇ ತಾಯಿಯ ಹೊಟ್ಟೆ ಒಳಗಿಂದ ಬಂದಂಥವರು. ಆ ಒಂದೇ ತಾಯಿಯಿಂದ ಹೊಟ್ಟೆಯೊಳಗಿಂದ ಬಂದಂಥ ಮನುಷ್ಯರೆಲ್ಲರೂ ಭೂಮಿಯ ಮೇಲೆಲ್ಲ ಏನಾಗಿದ್ದಾರೆ? ಈಗ ಹಬ್ಬಿಕೊಂಡಿದ್ದಾರೆ. ಆದಾಮನು ಮೂಲ ಪುರುಷ, ಹವ್ವಳು ಮೂಲ ತಾಯಿ. ಎಲ್ಲ ಮನುಷ್ಯರಿಗೆ ಮೂಲ ತಂದೆ ತಾಯಿಗಳು ಯಾರಾಗಿದ್ದಾರೆ? ಆದಾಮ ಮತ್ತು ಹವ್ವಳು. ಅವರು ಯಾವುದರ ಮೂಲಕವಾಗಿ ರೂಪುಗೊಂಡಿದ್ದಾರೆ? ಮಣ್ಣಿನ ಮೂಲಕವಾಗಿ. ಹಲ್ಲೆಲೂಯ. ಅದರ ಸಲುವಾಗಿ ಮಣ್ಣಿನಿಂದ ಬಂದಂಥ ದೇಹ ಎಲ್ಲಿಗೆ ಹೋಗುತ್ತೆ? ಇದು ಮಣ್ಣಿಗೆ ಹೋಗುತ್ತೆ. ಅವರು ಸುಟ್ಟರು ಕೂಡ ಮಣ್ಣಿಗೆ ಹೋಗೋದು, ಎಲ್ಲಿ ಬಿಸಾಕಿದ್ರು ಕೂಡ ಕೊನೆಯದಾಗಿ ದೇಹ ಎಲ್ಲಿಗೆ ಹೋಗುತ್ತೆ? ಮಣ್ಣಿಗೆ ಹೋಗುತ್ತಾ. ಮಣ್ಣಿನಿಂದ ಬಂದಿರತಕ್ಕಂಥ ದೇಹ ಮಣ್ಣಿಗೆ ಹೋಗುವಂಥದ್ದು ಪ್ರಿಯರ. ಆದರೆ ದೇವರು ವಾಕ್ಯ ಹೇಳ್ತಾ ಇದೆ ನಾಲಿಗೆ ವಿಷಯದಲ್ಲಿ ಏನಂತ ಹೇಳಂದ್ರೆ, ನಾನು ನಿಮಗೆ ಹೇಳುವುದೇನೆಂದರೆ, ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನಂತೆ. ಸಹೋದರರು ಅಂದರೆ ಯಾರಪ್ಪ? ನಾವೆಲ್ಲರೂ ಕೂಡ ದೇವರ ಮಕ್ಕಳಾಗಿದ್ದೇವೆ. ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರಾಗಿದ್ದೇವೆ, ಅಕ್ಕ ತಂಗಿಯರಾಗಿದ್ದೇವೆ. ನಮ್ಮೆಲ್ಲರಿಗೂ ಕೂಡ ತಂದೆ ದೇವರೇ ಆಗಿದ್ದಾನೆ. ಹಲ್ಲೆಲೂಯ. ಸತ್ಯವೇದ ಹೇಳ್ತಾ ಇದೆ, ನ್ಯಾಯ ವಿಚಾರಣೆ. ದೇವರು ನಮ್ಮೆಲ್ಲರನ್ನ ಏನು ಮಾಡ್ತಾನೆ? ನ್ಯಾಯವನ್ನು ವಿಚಾರಿಸ್ತಾನೆ. ಹಲ್ಲೆಲೂಯ. ಈ ಲೋಕದ ನ್ಯಾಯಾಧಿಪತಿ ಒಬ್ಬಾತನು ಇದ್ದಾನೆ. ವೀರ ವಸಂತ ರಾಜನಾಗಿ ಆತನು ಈ ಲೋಕಕ್ಕೆ ನ್ಯಾಯವನ್ನು ತೀರಿಸಲಿಕ್ಕೆ ಬರಲಿಕ್ಕಿದ್ದಾನೆ. ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರಿಗೂ
ತಕ್ಕದಾಗಿರ್ತಕ್ಕಂಥ ನ್ಯಾಯವನ್ನು ತೀರಿಸುವಂಥ ಆತನು ಮಾತ್ರ. ಯಾಕಂದ್ರೆ ಎಲ್ಲ ಮನುಷ್ಯರ ಅಕೌಂಟ್ಗಳು ಏನೇನು ಮಾಡಿದಾರೋ ಏನೇನಿಲ್ವೋ ಎಲ್ಲವೂ ಕೂಡ ಆತನಿಗೆ ಗೊತ್ತುಂಟು. ಪರಿಶುದ್ಧರಾಗಿ ಜೀವಿಸಿದವರು ಯಾರು, ಪಾಪದ ಕೃತ್ಯಗಳನ್ನು ಮಾಡಿದವರು ಯಾರು, ಕೆಟ್ಟು ಹೋದಂಥವ್ರು, ಪುನಃ ಜೀವಿತಗಳನ್ನು ಸರಿಯಾದ ರೀತಿಯಲ್ಲಿ ಕಟ್ಟಿಕೊಂಡಂಥವ್ರು ಯಾರು, ಅವರೆಲ್ಲರನ್ನ ದೇವರು ಏನು ಮಾಡ್ತಾ ಇದ್ದಾನ್ರಿ, ನೋಡ್ತಾ ಇದ್ದಾನೆ. ಪ್ರೇರ ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನೀವು ನಿಮ್ಮ ನಾಲಿಗೆಯನ್ನ ನಿಮ್ಮ ಸಹೋದರರ ವಿಷಯದಲ್ಲಿ, ಸಹೋದರಿಯರ ವಿಷಯದಲ್ಲಿ ನೀವೇನ್ ಮಾಡಬಾರ್ದು, ನಾಲಿಗೆ ಮೂಲಕವಾಗಿ ಕೆಟ್ಟ ಶಬ್ದಗಳನ್ನು ಬಳಸಬಾರದು. ಆ ರೀತಿಯಾಗಿ ಬಳಸಿದವರು ಏನಂತ ಹೇಳ್ತಾ ಇದೆ ವಾಕ್ಯ, ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಅಗ್ನಿಯ ಒಂದು ನರಕ ಎನ್ನುವಂಥದ್ದು ಇದೆ ಪ್ರಿಯರೆಲ್ಲ. ನಾವು ನೋಡ್ರಿ ಒಂದ್ಸಾರಿ 21ನೇ ಅಧ್ಯಾಯ 8ನೇ ವಾಕ್ಯ, ಪ್ರಕಟಣೆ ಪುಸ್ತಕ. ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲಾ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳುರಿಯುವ ಕೆರೆಯೇ, ಅದು ಎರಡನೆಯ ಮರಣವು ಎಂದು ನನಗೆ ಹೇಳಿದನು. ಹಲ್ಲೆಲೂಯಾ. ಮನುಷ್ಯರು ಎಲ್ಲರೂ ಕೂಡ ಏನಾಗ್ತಾರೆ, ಮರಣಕ್ಕೆ ತುತ್ತಾಗ್ತಾರೆ. ಹುಟ್ಟಿದಂಥ ಮನುಷ್ಯ ಆತನ 500 ವರ್ಷ ಈ ಲೋಕದಲ್ಲಿದ್ದರೂ ಕೂಡ ಆತನ ಏನು ಮಾಡಬೇಕು, ಒಂದು ದಿವಸ ಸಾಯಲೇಬೇಕು. ಸಾಯುವಂಥ ಸ್ಥಿತಿಗೆ ಸಮೀಪಕ್ಕೆ ಬಂದಾಗ ಇನ್ನೂ ಸ್ವಲ್ಪ ದಿವಸ ಬದುಕಬೇಕು ಅಂತೇಳಿ ಮನಸ್ಸು ಅನ್ನಿಸ್ತಾ ಇರುತ್ತೆ. ಯಾವಾಗಾದ್ರೂ ಉಸಿರುಗಟ್ಟಿದಂಗೆ ಆದಾಗ ಏನಿಸ್ತಾ ಇರುತ್ತೆ, ನಮಗೆ ಏನಿಸ್ತಾ ಇರುತ್ತೆ, ಇನ್ನು ನಾವು ಬದುಕಬೇಕು. ಯಾರಾದರೂ ಏನಂತೀವಿ, ದಮ್ಮು ಕೆಮ್ಮಿರೋರು ನೋಡ್ರಿ, ನೀವು ಕೆಮ್ಮಿರೋರು ನೋಡಿರ್ತೀರಲ್ಲ, ಅವ್ರ ಸ್ಥಿತಿ ಆ ಸಮಯದಲ್ಲಿ ಅವ್ರದ್ದು ಹೆಂಗಾಗಿರುತ್ತೆ, ಭಾಳ ಭಯಂಕರ ಪರಿಸ್ಥಿತಿ ಆಗಿರುತ್ತೆ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ, ಮೊದಲನೆಯ ಮರಣ ಎಲ್ಲರಿಗೂ ಸಂಭವಿಸುತ್ತೆ. ಮೊದಲನೆಯ ಮರಣ ಅಂದರೆ ಯಾವ ಮರಣ? ಶಾರೀರಿಕ ಮರಣ. ಈ ಶರೀರದಲ್ಲಿ ದೇವರು ಇಟ್ಟಿರುವಂಥ ಗಾಳಿ, ಉಸಿರು, ಅದು ಏನಾಗುತ್ತೆ ಪ್ರಿಯರೇ, ಒಂದು ದಿವಸ ನಿಂತು ಹೋಗುತ್ತೆ. ದೇವರು ಎಷ್ಟು ದಿವಸಗಳ ಕಾಲ ಆ ಒಂದು ವ್ಯಕ್ತಿಯ ಜೀವಿತ ಅವಧಿಯನ್ನು ಇಟ್ಟಿದ್ದಾನೋ ಆ ದೇವರ ಚಿತ್ತದವರೆಗೂ ಕೂಡ ಆ ವ್ಯಕ್ತಿ ಜೀವಿಸ್ತಾ ಇರ್ತಾನೆ. ಆದರೆ ಆತನು ಆ ಜೀವಿತ ಅವಧಿಯಲ್ಲಿ ಸೃಷ್ಟಿಕರ್ತನಾದ ದೇವರನ್ನು ಕಂಡುಕೊಂಡ್ರೆ, ಸೃಷ್ಟಿಕರ್ತನಾದ ದೇವರನ್ನು ತಿಳಿದುಕೊಂಡ್ರೆ, ಆತನು ಹೇಳಿದ ಮಾರ್ಗದಲ್ಲಿ ನಡೆಯುತ್ತಾ ಪರಿಶುದ್ಧನಾಗಿ ಈ ಲೋಕದಲ್ಲಿ ಜೀವಿಸಿ, ಮುಂದೆ ನನಗೊಂದು ಲೋಕವಿದೆ, ಅದು ಪರಲೋಕ, ಆ ಲೋಕಕ್ಕೆ ಹೋಗಬೇಕಾದರೆ ಯೇಸುವೆ ರಕ್ಷಕನೆಂಬುದಾಗಿ ಜೀವಿಸಿ ಈ ಲೋಕದಲ್ಲಿ ಪರಿಪೂರ್ಣವಾಗಿ ನಡೀತಾ ಬಂದರೆ ಆತನಿಗೆ ಏನು ಸಿಗುತ್ತೆ ಪ್ರಿಯರೇ? ಪರಲೋಕ ಸಿಗುತ್ತೆ. ಆತನು 2 ಸಾರಿ ಹುಟ್ಟುತ್ತಾನೆ. ಮೊದಲನೇದಾಗಿ ಹೆಂಗೆ ಹುಟ್ಟುತ್ತಾನೆ? ತಾಯಿಯ ಗರ್ಭದ ಮೂಲಕವಾಗಿ. ಎರಡನೇದಾಗಿ ಹೆಂಗೆ ಹುಟ್ಟುತ್ತಾನೆ? ನೀವು ದೀಕ್ಷಾ ಸ್ನಾನ ಮಾಡಿಸ್ಕೊಳ್ತೀರಲ್ಲ, ಹಲ್ಲೆಲೂಯಾ, ಒಬ್ಬನು 3ನೇ ಅಧ್ಯಾಯ, ಅದಕ್ಕೆ ಯೇಸು ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದೇ ಇದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಆತ್ಮನಿಂದಲೂ ಹುಟ್ಟಬೇಕು, ನೀರಿನಿಂದಲೂ ಹುಟ್ಟಬೇಕು ಅಂದ್ರೆ ಏನರ್ಥ? ಆತ್ಮ ಉಂಟು ಮಾಡಿದಂಥ ದೇವರನ್ನ ತಿಳಿದುಕೊಳ್ಬೇಕು. ವೈದ್ಯರ ಹತ್ರ ಹೋಗಿ ಕೇಳ್ರಿ, ಚಿಕ್ಕ ಮಗು ರೂಪುಗೊಳ್ಬೇಕಾದ್ರೆ ಚಿಕ್ಕದಾಗಿರ್ತಕ್ಕಂಥ ಸೀಡ್ ಇದ್ದಂಗೆ ಇರುತ್ತೆ, ಬೀಜ ಇದ್ದಂಗೆ ಇರುತ್ತೆ. ಸ್ಕ್ಯಾನಿಂಗ್ ಮಾಡಿಸಿದಾಗ ಇನ್ನೂ ಹುಟ್ಟಬೇಕಾದ್ರೆ 2 ತಿಂಗಳಾದಮೇಲೆ ಗೊತ್ತಾಗುತ್ತೆ ಸ್ಕ್ಯಾನಿಂಗ್ ಮಾಡಿಸಿದ್ದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಚಿಕ್ಕದಾಗಿರ್ಬೇಕಾದ್ರೆ ಅವ್ರು ವೈದ್ಯರ ಹತ್ರ ಹೋಗಿ ಕೇಳ್ರಿ ಯಾವ ರೀತಿಯಾಗಿ ಇದು ಸೃಷ್ಟಿ ಆಯಿತು ಅಂತೇಳಿ ಕೇಳಿದ್ರೆ ಅವ್ರಿಗೆ ಯಾರಿಗೂ ಕೂಡ ಅದು ಗೊತ್ತಿಲ್ಲ. ಅದು ಮರ್ಮವಾಗಿ ಇನ್ನು ಇರುವಂಥದ್ದು. ಆತನು ಸೃಷ್ಟಿ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇವ್ರು ಎಷ್ಟೋ ಟ್ರೈ ಮಾಡ್ತಾ ಇದ್ದಾರೆ, ಏನಂತೇಳಿ? ಮನುಷ್ಯರ ಆಯುಷ್ಯವನ್ನು ಹೆಚ್ಚಿಸಬೇಕು, ಮನುಷ್ಯರ ರೀತಿಯಲ್ಲಿ ಮನುಷ್ಯರನ್ನ ಸೃಷ್ಟಿ ಮಾಡಬೇಕು, ಜೀವವನ್ನು ತುಂಬಬೇಕಂತೇಳಿ. ಆದರೆ ಮನುಷ್ಯನಿಂದ ಏನಾಗ್ತಾ ಇಲ್ರಿ, ಸೃಷ್ಟಿ ಮಾಡೋದಕ್ಕೆ ಆಗ್ತಾ ಇಲ್ಲ. ರೋಗಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ, ಆದರೆ ರಕ್ತವನ್ನಾಗಿರಲಿ, ಮಾಂಸದ ಮುದ್ದೆಗಳನ್ನಾಗಿರಲಿ, ಪ್ರಾಣವನ್ನಾಗಿರಲಿ, ಉಸಿರನ್ನಾಗಿರಲಿ ತುಂಬೋದಕ್ಕೆ ಆಗ್ತಾ ಇಲ್ಲ. ಏನು ಬ್ಯಾಟ್ರಿಯ ಮೂಲಕವಾಗಿ, ಕರೆಂಟ್ ಮೂಲಕವಾಗಿ ಅವುಗಳ ರೋಗಗಳು ಏನಾಗ್ತಾ ಇದ್ದಾವೆ,
ರನ್ ಆಗ್ತಾ ಇದೆ ಪ್ರಿಯರೇ. ಜೀವವನ್ನು ಕೊಡುವಂಥ ದೇವರು ಒಬ್ಬಾತನು, ಜೀವಾಧಿಪತಿ ಒಬ್ಬಾತನು. ಆತನ ಬಳಿಗೆ ನೀವು ಈಗ ಬಂದಂಥವರಾಗಿದ್ದೀರಿ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸಹೋದರರನ್ನ ಮೂರ್ಖ ಅನ್ನೋನೇನಾಗ್ತಾನಂತೆ, ಅಗ್ನಿ ನರಕಕ್ಕೆ ಗುರಿ ಆಗ್ತಾನೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಏನೆಂಬುದಾಗಿ ಅಂದರೆ, ಒಬ್ಬ ಮನುಷ್ಯನ ವ್ಯಕ್ತಿತ್ವ ಆತನ ಮಾತಿನಲ್ಲಿ ಇರುವಂಥದ್ದಾಗಿರುತ್ತೆ ಅಂತೇಳಿ. ಒಬ್ಬ ತತ್ವಜ್ಞಾನಿ ಹತ್ರ ಒಬ್ಬ ವ್ಯಕ್ತಿ ಬರ್ತಾನೆ ಪ್ರಿಯರೇ, ಬಂದು ಕೂತ್ಕೊಳ್ತಾನೆ. ಒಳ್ಳೆಯ ಸ್ಟಡಿ ಮಾಡಿದಂಥ ವ್ಯಕ್ತಿ. ಈತನು ಏನಾಗಿದ್ದಾನೆ, ಫಿಲೋಸಫರ್. ಆತನ ಹೆಸರು ಅರಿಸ್ಟಾಟಲ್ ಅಂತೇಳಿ. ಹಲ್ಲೆಲೂಯಾ. ಆ ಅರಿಸ್ಟಾಟಲ್ ಹತ್ರ ಒಬ್ಬ ವ್ಯಕ್ತಿ ಬಂದು ಕೂತ್ಕೊಂಡಿರ್ತಕ್ಕಂಥ ಸಮಯದಲ್ಲಿ ಆ ಅರಿಸ್ಟಾಟಲ್ ಅವರು ನೋಡ್ತಾ ಇದ್ದಾರೆ, ಆತನು ಕೂಡ ಈತನನ್ನು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅವಾಗ ಆ ತತ್ವಜ್ಞಾನಿ ಹೇಳ್ತಾರೆ ಏನಂತೇಳಿ, ನೀನು ಮಾತಾಡದೆ ಹೋದರೆ ನಿನ್ನ ವ್ಯಕ್ತಿತ್ವ ಏನು ಎಂಬುದಾಗಿ ನನಗೆ ಗೊತ್ತಾಗೋದಿಲ್ಲ ಅಂತೇಳಿ. ಹಲ್ಲೆಲೂಯಾ. ನೀನು ಮಾತಾಡದೇ ಇದ್ದರೆ ನಿನ್ನ ವ್ಯಕ್ತಿತ್ವ ಯಾವ ರೀತಿಯಾಗಿದೆ ಎಂಬುದಾಗಿ ನನಗೆ ಗೊತ್ತಾಗೋದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹೇಳೋದು ಅರ್ಥ ಆಗ್ತಾ ಇದೆನಾ? ಒಬ್ಬ ಮನುಷ್ಯನ ವ್ಯಕ್ತಿತ್ವ ಆತನ ಮಾತಿನಲ್ಲಿ ನಾವು ಅಳೆದು ತೂಗಬಹುದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ಆವಾಗ ಆತನು ಬಾಯಿ ತರಲಾರ್ದು ಇರುವಂಥದ್ದು, ಸ್ಟೂಡೆಂಟ್ ಬಾಯಿ ತೆರೆದು ಮಾತಾಡಲಾರ್ದು ಇರುವಂಥದ್ದನ್ನು ನೋಡಿರ್ತಕ್ಕಂಥ ತತ್ವಜ್ಞಾನಿ ಹೇಳ್ತಾ ಇದ್ದಾನೆ ಏನಂತೇಳಿ, ನೀನು ನನ್ನೊಟ್ಟಿಗೆ ಮಾತಾಡು, ನೀನು ಮಾತಾಡಿದರೆ ನನ್ನ ವ್ಯಕ್ತಿತ್ವ ಯಾವ ರೀತಿಯಾಗಿದೆ ಅಂತೇಳಿ ನಾನು ತಿಳಿದುಕೊಳ್ಳುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಕೆಲವೊಂದು ಸರಿ ಯಾರಾದರೂ ಬೈತಾ ಇರ್ತಾರೆ, ಅಪ್ಪ ಆಗಿರಲಿ ಅಮ್ಮ ಆಗಿರಲಿ. ಬೈಯೋ ಸಮಯದಲ್ಲಿ ನಮ್ಗೆ ಸಿಟ್ಟು ತುದಿಗೆ ಬಂದಿರುತ್ತೆ. ಹಲ್ಲೆಲೂಯಾ. ಅವ್ರನ್ನ ಹಂಗೆ ಬೈಕಂತ ಇರ್ತೀವಿ, ನಾವು ಒಳಗಡೆ ಬೈಕಂತಿರ್ತೀವಿ. ಅವಾಗ ಏನೂ ಅಂದಿಲ್ಲ ನೀವು ಅಂತೇಳಿ ಅವ್ರು ಕೇಳ್ತಿರ್ತಾರೆ. ಇಲ್ಲ ಅಲ್ಲಿ ಏನು ಅಂದಿಲ್ಲ, ಅನುಭವ ಆಗಿದ್ದೇನೆ ಯಾರಿಗಾದ್ರು. ನಾವು ಒಳಗಡೆ ಅಲ್ಕೊಂಡಿರ್ತೀವಿ ಆ ವಿಷಯ. ಹಲ್ಲೆಲೂಯಾ. ಒಳಗಡೆ ಅಲ್ಕೊಂಡಿರ್ತೀವಿ, ಅವಾಗ ಕೇಳ್ತಾರೆ, ಇಲ್ಲ ನೀನು ಏನೋ ಅಂದೆ ಅಂತೇಳಿ. ಇಲ್ಲಪ್ಪ ನಾನು ಏನು ಅಂದಿಲ್ಲ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಸಹೋದರನನ್ನು ನಾವೇನು ಮಾಡಬೇಕು, ಪ್ರೀತಿಸುವವರಾಗಿರಬೇಕು. ಎಂತಹ ವ್ಯಕ್ತಿ ಆಗಿರಲಿ, ಅವನು ಕೆಟ್ಟವನಾಗಿರಲಿ, ಕುಡುಕ ಆಗಿರಲಿ, ಏನೆಲ್ಲ ಮಾಡಿದವನು ಆಗಿರಲಿ, ಅವರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಅವರು ದೇವರನ್ನು ತಿಳಿದುಕೊಳ್ಬೇಕು, ಸತ್ಯ ಯಾವುದೆಂಬುದಾಗಿ ಅವರು ತಿಳಿದುಕೊಳ್ಬೇಕು. ಒರಿಜಿನಲ್ ನೋಟ್ ಒಂದೇ ಇರೋದು, ಕೋಟೆ ನೋಟುಗಳು ಭಾಳ ಮಾಡ್ಬೋದು ನಾವು. ಅಲ್ಲಲ್ಲಿ ಆ ಒರಿಜಿನಲ್ ನೋಟ್ ಮಾತ್ರ ಏನು ಮಾಡ್ತಾರೆ ರೀ, ಸ್ವೀಕಾರ ಮಾಡ್ತಾರೆ. ಕೋಟೆ ನೋಟ್ ಒಂದಲ್ಲ ಒಂದಿನ ಅದೇನಾಗುತ್ತದೆ ಗೊತ್ತಾಗ್ಬಿಡುತ್ತೆ, ಕೋಟೆ ನೋಟ್ ಅಂತೇಳಿ. ಅಲ್ಲಲ್ಲಿ ಕೋಟೆ ನೋಟ್ ಅಂತೇಳಿ ಗೊತ್ತಾಗುತ್ತಾ ಇಲ್ವಾ? ಗೊತ್ತಾಗ್ಬಿಡುತ್ತೆ. ಅದರಂಗೆ ಪ್ರೇರಿಲ್ಲ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬ ವ್ಯಕ್ತಿ ಈ ಭೂಲೋಕದಲ್ಲಿ ಇದ್ದಾಗ 2 ಸಾರಿ ಹುಟ್ಟಿದರೆ, ಮೊದಲನೇ ಸಾರಿ ಏನ್ರಿ, ತಾಯಿ ಗರ್ಭದ ಮೂಲಕವಾಗಿ. 2ನೇ ಸಾರಿ ಏನ್ರಿ, ಆತ್ಮದಲ್ಲಿ ಹುಟ್ಟೋದಂದ್ರೆ ಏನು, ತಾನು ಯಾರು, ಎಲ್ಲಿಂದ ಬಂದಿದ್ದೇನೆ, ಮುಂದೆ ಏನು ಇದೆ ಜೀವನದಲ್ಲಿ. ಅಲ್ಲಲ್ಲೂಯಾ. ನೀವು ಮುಂದೆ ಏನಿದೆ ಅಂದ್ರೆ ಮುಂದಿನ ವರ್ಷ ಏನು ಮಾಡಬೇಕು, ಯಾವ ರೀತಿಯಾಗಿ ಜೀವಿಸಬೇಕು, ಒಟ್ಟಿಗೆ ಏನು ಮಾಡ್ಬೇಕಂತೇಳಿ ಅದು ತಿಳ್ಕೊಳ್ಳೋದಲ್ಲ. ಅಲ್ಲಲ್ಲೂಯಾ. ಎಲ್ಲರೂ ಈ ಲೋಕದಾಗ ಭಿಕ್ಷೆ ಬೇಡೋರು ಕೂಡ ಜೀವನ ಮಾಡ್ತಾ ಇದ್ದಾರೆ ಹಂಗಂದ್ರೆ. ಅಲ್ಲಲ್ಲೂಯಾ. ಅದು ಮುಖ್ಯ ಅಲ್ಲ, ನಿನ್ನ ಆತ್ಮದ ಗಮ್ಯ ಸ್ಥಾನ ಏನು, ಮುಂದೆ ನೀನು ಈ ಲೋಕವನ್ನು ಬಿಟ್ಟು ಹೋದ ಮೇಲೆ ಎಲ್ಲಿರ್ತೀಯಿ ಅದು ಬಹಳ ಮುಖ್ಯ. ಅದನ್ನು ತಿಳಿದುಕೊಳ್ಳಬೇಕು. ಇವತ್ತಿನ ದಿವಸದಲ್ಲಿ ಜನರು, ಆತ್ಮಿಕ ಮಕ್ಕಳಾಗಿರುವಂಥ ನಾವು, ಈ ಲೋಕದಲ್ಲಿ ನಾವು 2 ಸಾರಿ ಹುಟ್ಟಿದರೆ ಒಂದೇ ಸಾರಿ ಸಾಯ್ತೀವಿ. ಯಾವಾಗ ಸಾಯ್ತೀವಿ ನಾವು? ಶಾರೀರಿಕವಾಗಿ ಸಾಯುತ್ತೇವೆ. ನಮ್ಮ ಶರೀರ ಇಲ್ಲಿ ಬಿತ್ತಲ್ಪಡುತ್ತೆ. ಆಮೇಲೆ ಯೇಸು ಕ್ರಿಸ್ತನು ಮಹಾರಾಜನಾಗಿ ಮಧ್ಯಾಕಾಶದಲ್ಲಿ ಬಂದಾಗ ಆ ಶರೀರ ಏನಾಗುತ್ತೆ ರೀ, ಮರಣದಿಂದ ಎದ್ದು ಏನಾಗುತ್ತೆ, ಅದು ಜೀವವನ್ನು ಪಡೆದುಕೊಂಡು ಮಹಿಮ ಶರೀರವಾಗಿ ಮಾರ್ಪಟ್ಟು ಆಮೇಲೆ ಅದೇನಾಗುತ್ತೆ ರೀ, ಪರಿಪೂರ್ಣವಾಗಿ ದೇವರ ಬಳಿಯಲ್ಲಿ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಆವತ್ತಿನ ದಿವಸ ಇವತ್ತು ಈ ಶರೀರಕ್ಕೆ ವಯಸ್ಸಿದೆ. ಹಲ್ಲೆಲೂಯಾ. ನಾವು ಚಿಕ್ಕವರಿದ್ದೀವಿ, 1 ವರ್ಷದವರಿದ್ದೀವಿ, ಹಂಗೆ ಇದ್ದೀವ, ಏನಾದ್ವಿ ಈಗ ಬೆಳೆದಿದ್ದೀವಿ, ಮತ್ತೆ ವಯಸ್ಸಾಗುತ್ತೆ, ಮುದಿಯವರಾಗ್ತೀವಿ. ಆದರೆ ಮಹಿಮೆ ಶರೀರಕ್ಕೆ ಏನಿಲ್ಲ ರೀ, ವಯಸ್ಸಿಲ್ಲ. ಎಲ್ಲರೂ ಯೌವನಸ್ಥರಾಗಿಯೇ ಇರ್ತಾರೆ. ಹಲ್ಲೆಲೂಯಾ. ಮಹಿಮ ಶರೀರಕ್ಕೆ ಏನಿಲ್ಲ, ವಯಸ್ಸಿಲ್ಲ, ಎಲ್ಲರೂ ಯೌವನಸ್ಥರಾಗಿಯೇ ಇರುವಂಥವ್ರು. ಟಿ ವಿಯಲ್ಲಿ ಬಾದರ್ಲಿಯಲ್ಲಿ ನೀವು ನೋಡಿರ್ತೀರಿ, ಯೇಸು ಕ್ರಿಸ್ತನ ಮಧ್ಯಾಕಾಶದಲ್ಲಿ ಕುದುರೆಯ ಮೇಲೆ, ಬಿಳಿ ಕುದುರೆಯನ್ನು ಏರಿ ಬರುವಂಥ ಸಮಯದಲ್ಲಿ ಭಕ್ತರ ದೇಹಗಳು ಏನಾಗ್ತವೆ, ಎದ್ದೇಳ್ತವೆ. ಸಮಾಧಿಯನ್ನು ಬಿಟ್ಟು ಎದ್ದೇಳ್ತವೆ. ಅಲ್ಲೊಂದು ಎಲ್ಬು ಇಲ್ಲೊಂದು ಎಲ್ಬು, ಎಲ್ಲ ಎಲುಬುಗಳು ಆ ಕಡೆ ಈ ಕಡೆ ಬಿದ್ದಿದ್ವು ಎಲ್ಲ ಕೂಡ ಯಾರ್ಯಾರ ದೇಹ ಅವ್ರವ್ರ ದೇಹಕ್ಕೆ ಏನಾಗುತ್ತೆ, ಅದು ಜೋಡಣೆ ಆಗುತ್ತೆ. ಜೋಡಣೆ ಆದ ಮೇಲೆ ಆ ಮಣ್ಣಿನ ಶರೀರ ಎಲ್ಲ ಹೋಗಿ ಏನಾಗುತ್ತೆ, ಮಹಿಮ ಶರೀರವಾಗಿ ಮಾರ್ಪಟ್ಟು ವೇಗವಾಗಿ ಎಲ್ಲಿಗೆ ಹೋಗ್ತಾರೆ,
ನೀಲಿ ಆಕಾಶಕ್ಕೆ ಹೋಗ್ತಾರೆ, ಅಲ್ಲಿ ದೇವರನ್ನ ಎದುರುಗೊಳ್ತಾರೆ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವಂಥವರು ಧನ್ಯರು. ಪ್ರಕಟಣೆ 14:13 ಓದ್ತಿರು ಒಂದ್ಸರಿ. 14:13 ಪ್ರಕಟಣೆ. ಪರಲೋಕದಿಂದ ಒಂದು ಶಬ್ದವು ನನಗೆ ಕೇಳಿಸಿತು, ಅದು ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿತು. ಅದಕ್ಕೆ ಆತ್ಮನು, ಹೌದು, ಅವರು ಧನ್ಯರೇ, ಅವರ ಕಷ್ಟ ತೀರಿತು, ಅವರಿಗೆ ವಿಶ್ರಾಂತಿಯಾಗುವುದು, ಅವರ ಸುಕೃತ್ಯಗಳು ಅವರೊಡನೆ ಬರುವವು ಎಂದು ಹೇಳುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ಭಕ್ತರಾಗಿರುವಂಥವರಿಗೆ ದೊರೆಯುವಂಥ ಬಹುಮಾನ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ, ಸಹೋದರರನ್ನು ನಾವು ಕೆಟ್ಟ ಮಾತುಗಳಿಂದ ಬೈಬಾರ್ದು. ಇವತ್ತಿನ ದಿವಸ ನೋಡ್ರಿ, ಅಣ್ಣ ತಮ್ಮಂದರು ಹೆಂಗಿರ್ತಾರೆ, ಹುಟ್ಟುತ್ತಾ ಹೆಂಗಿರ್ತಾರೆ, ಹುಟ್ಟುತ್ತಾ ಅಣ್ಣ ತಮ್ಮಂದರು, ಬೆಳೆಯುತ್ತಾ ದಾಯಾದಿಗಳು. ಮಾತು ಕೇಳಿರಲ್ಲ, ಭಾಳ ಸರಿ ಕೇಳಿರ್ತೀರಿ ನೀವು. ಹಲ್ಲೆಲೂಯಾ. ಹುಟ್ಟುತ್ತಾ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆದಂಗೆಲ್ಲ ಸೊಸೆಯವರನ್ನು ಕಿಚ್ಚಿಟ್ಟಿರ್ತಾರೆ, ಅಣ್ಣರನ್ನು ಜಗಳ ಮಾಡ್ಕೊಂಡಿರ್ತಾರೆ. ಹಲ್ಲೆಲೂಯಾ. ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಎಲ್ಲರೂ ಅನ್ಯೋನ್ಯತೆಯಿಂದ ಇರಬೇಕು. ಹಲ್ಲೆಲೂಯಾ. ಎಲ್ಲರೂ ಕೂಡ ಅನ್ಯೋನ್ಯತೆಯಿಂದ ಇರಬೇಕು. ಸಹೋದರ ಅನ್ಯೋನ್ಯತೆ ಎಷ್ಟೋ ಪರಿಶುದ್ಧವಾಗಿರುವಂಥದ್ದು, ಅನ್ಯೋನ್ಯತೆಯಿಂದ ಜೀವಿಸುವಂಥದ್ದು ಎಷ್ಟೋ ಪರಿಶುದ್ಧವಾಗಿರುವಂಥದ್ದು. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನೀವು ನಿಮ್ಮ ನಾಲಿಗೆಯನ್ನು ವ್ಯರ್ಥವಾದ ಮಾತುಗಳಿಗೆ ಬಳಸಬೇಡ್ರಿ. ನಾಲಿಗೆ ಮೂಲಕವಾಗಿಯೇ ಆಶೀರ್ವಾದ ಇದೆ, ಅದೇ ನಾಲಿಗೆ ಮೂಲಕವಾಗಿಯೇ ಶಾಪ ಇದೆ. ನೀವು ಬಾವಿ ನೀರು ಕುಡಿತೀರಾ, ಕೆರೆ ನೀರು ಕುಡಿತೀರಾ? ಕೆರೆ ನೀರು ಕುಡಿತೀರಿ. ಆ ಕೆರೆ ನೀರು ಅಲ್ಲಿರೋದಲ್ಲ, ಆ ಕೆರೆ ನೀರಿಗೆ ಬೆಳಗ್ಗೆ ಹೋದಂಥ ಸಮಯದಲ್ಲಿ ಫುಲ್ಲು ಸಿಹಿ ಇದ್ದು ನೀವು ಮಧ್ಯಾಹ್ನ ಹೋದಾಗ ಉಪ್ಪು ನೀರು ಆಗುತ್ತದು? ಆಗಲ್ಲ. ಹಲ್ಲೆಲೂಯಾ. ಆದರೆ ಬಾಯಿ ನೋಡ್ರಿ, ಅದೇ ಬಾಯಿಂದ ನಾವು ದೇವ್ರನ್ನ ಸ್ತುತಿ ಮಾಡ್ತೀವಿ, ಅದೇ ಬಾಯಿಂದ ನಾವು ಮತ್ತೆ ಮನುಷ್ಯರ ದೇವರ ಸ್ವರೂಪದಲ್ಲಿರುವಂಥವ್ರು ನಾವು ಯಾರು? ಮನುಷ್ಯರು. ಅದೇ ಬಾಯಿಂದ ದೈವಿಕ ಸ್ವರೂಪಿಗಳಾಗಿರ್ತಕ್ಕಂಥ ಮನುಷ್ಯರನ್ನು ನಾವು ಬೈತೀವಿ, ಶಾಪ ಹಾಕ್ತೀವಿ. ಒಂದೇ ಬಾವಿಯಿಂದ ಸಿಹಿ ನೀರು ಉಪ್ಪು ನೀರು ಬರೋಕ್ಕೆ ಸಾಧ್ಯನಾ? ಒಂದೇ ಕೆರೆಯಿಂದ ಸಿಹಿ ನೀರು ಉಪ್ಪು ನೀರು ಸಮಯ ತಕ್ಕ ಹಾಗೆ ಬರೋದಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಅದರಂಗೆ ನಮ್ಮ ನಾಲಿಗೆ ಕೂಡ, ನಮ್ಮ ಜೀವಿತ ಕೂಡ ಬೆಲ್ಲ ಇದ್ದಂಗೆ ಇರಬೇಕು. ಬೆಲ್ಲ ಬದಲಾಗಲ್ಲ. ಇಲ್ಲಿ ತಿಂದರೂ ಅದೇ ಸ್ವೀಟ್ ಇರುತ್ತೆ, ನೀನು ಅಮೇರಿಕಕ್ಕೆ ತಗೊಂಡೋಗಿ ತಿಂದರೂ ಕೂಡ ಅದೇ ಸಿಹಿ ಇರುತ್ತೆ, ಬಾದರ್ಲಿಗೆ ತಗೊಂಡೋಗಿ ತಿಂದರೂ ಕೂಡ ಅದೇ ಸಿಹಿ ಇರುತ್ತೆ. ಅಲ್ಲೆಲ್ಲೂಯಾ. ಅಂಗಡಿ ಹತ್ರ ತಿಂದರೂ ಸಿಹಿ ಇರುತ್ತಾ, ಮನೆ ಹತ್ರ ತಿಂದರೂ ಕೂಡ ಸಿಹಿ ಇರುತ್ತಾ. ನೀನು ಕೂಡ ಆ ರೀತಿಯಾಗಿ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಬೇಕು. ನಿನ್ನ ನಾಲಿಗೆ ವ್ಯರ್ಥವಾದ ಮಾತುಗಳನ್ನು ಆಡಬಾರ್ದು. ದೇವ್ರ ವಾಕ್ಯ ಹೇಳ್ತಾ ಇದೆ, ಅಗ್ನಿ ನರಕದಲ್ಲಿ ಬೀಳುವಂಥವರ ಪರಿಸ್ಥಿತಿ ಭಯಂಕರವಾಗಿರುತ್ತೆ. ಅವರು ಒಂದೇ ಸಾರಿ ಹುಟ್ಟುತ್ತಾರೆ, ಲೋಕಸ್ಥರು. ಹೆಂಗ್ರಿ? ತಾಯಿಯ ಗರ್ಭದಲ್ಲಿ ಹುಟ್ಟುತ್ತಾರೆ. ಅವರು ನೀರಿನಿಂದ ಹುಟ್ಟಲ್ಲ, ಆತ್ಮದಲ್ಲಿ ಅವರು ಹುಟ್ಟಲ್ಲ. ಆತ್ಮವನ್ನು ಉಂಟು ಮಾಡಿದ ದೇವರು, ಶರೀರವನ್ನು ಉಂಟು ಮಾಡಿದ ದೇವರನ್ನು ಅವರು ತಿಳಿದುಕೊಳ್ಳೋದಿಲ್ಲ. ಸತ್ತ ಮೇಲೆ ಏನೈತಿ? ಇರುವಾಗಲೇ ಎಲ್ಲ ನಾವು ಮೆರೆದಾಡ್ಬಿಡೋದು, ಉರಿದಾಡ್ಬಿಡೋಕೆ, ಏನೆಲ್ಲ ಮಾಡಿಬಿಡೋಕೆ ಅಂತೇಳಿ ಏನು ಮಾಡ್ತಾರೆ? ಅಂದುಕೊಳ್ತಾರೆ ಪ್ರಿಯರೇ. ಗಿಳಿಯಮ್ಮ ಗಿಳಿಯ ಹಾಡು ಕೇಳಿದಿರಲ್ಲ? ಭೂಲೋಕ ಆಳಿದ ಭೂರಾಜರೆಲ್ಲರೂ ಎಷ್ಟೋ ದೊಡ್ಡವರಾದ ಗಿಳಿಯೇ. ಭೂಲೋಕ ಆಳಿದ ಭೂರಾಜ ಎಲ್ಲರೂ ಎಷ್ಟೋ ದೊಡ್ಡವರಾದ ಗಿಳಿಯೇ. ದೊಡ್ಡತನವು ಹೋಗಿ ದೊಡ್ಡದಾಗಿ ಅತ್ತಾರು, ಅದು ನಿನಗೆ ತಿಳಿಯಲಿಲ್ಲ ಗಿಳಿಯೇ. ದೊಡ್ಡತನವು ಹೋಗಿ ದೊಡ್ಡದಾಗಿ ಅತ್ತಾರು, ಅದು ನಿನಗೆ ತಿಳಿಯಲಿಲ್ಲ ಗಿಳಿಯೇ. ದೇವಾರ ತಿಳಿಯಾದೆ ಊರೂರುಗಳ ಸುತ್ತಿ ದೇಶವನ್ನು ತಿರುಗಿದೆ ಗಿಳಿಯೇ. ದೇವಾರ ತಿಳಿಯಾದೆ ಊರೂರುಗಳ ಸುತ್ತಿ ದೇಶಗಳ ತಿರುಗಿದೆ ಗಿಳಿಯೇ. ಆತ್ಮ
ಆತ್ಮ ಶುದ್ಧಿಲ್ಲದ ಆಚಾರವೇತಕೋ ಅದು ನಿನಗೆ ತಿಳಿಯಲಿಲ್ಲ ಗೆಳೆಯೇ. ಆತ್ಮ ಶುದ್ಧಿಲ್ಲದ ಆಚಾರವೇತಕೋ ಅದು ನಿನಗೆ ತಿಳಿಯಲಿಲ್ಲ ಗೆಳೆಯೇ. ಕಾಶಿಗೆ ಹೋಗಿದ್ದೆ ಗಂಗಾ ಸ್ನಾನ ಮಾಡಿ ಬೆಟ್ಟಗಳ ಹತ್ತಿದ್ದೆ ಗೆಳೆಯೇ. ಕಾಶಿಗೆ ಹೋಗಿದ್ದೆ ಗಂಗಾ ಸ್ನಾನ ಮಾಡಿ ಬೆಟ್ಟಗಳ ಹತ್ತಿದ್ದೆ ಗೆಳೆಯೇ. ಮೈಕೋಳೆ ಹೋಯಿತು ಪಾಪವೋ ಹೋಗಲಿಲ್ಲ ಅದು ನಿನಗೆ ತಿಳಿಯಲಿಲ್ಲ ಗೆಳೆಯೇ. ಮೈಕೋಳೆ ಹೋಯಿತು ಪಾಪವೋ ಹೋಗಲಿಲ್ಲ ಅದು ನಿನಗೆ ತಿಳಿಯಲಿಲ್ಲ ಗೆಳೆಯೇ. ಗಿಳಿಯಮ್ಮ ಗಿಳಿಯೇ ಬಂಗಾರದ ಗಿಳಿಯೇ ಪಂಚ ಬೆಳಕಿನ ಮಾಯ ಗಿಳಿಯೇ. ಗಿಳಿಯಮ್ಮ ಗಿಳಿಯೇ ಬಂಗಾರದ ಗಿಳಿಯೇ ಪಂಚ ಬೆಳಕಿನ ಮಾಯ ಗಿಳಿಯೇ. ಮುರುದೇನ ಸಂತೆಯಲ್ಲೇ ಮೆರೆದೆಯ ಗುರುದೇಯ ಮುಂದುಗತೆ ತಿಳಿಯಾದೆ ಗೆಳೆಯೇ. ಮುರುದೇನ ಸಂತೆಯಲ್ಲಿ ಮೆರೆದೆಯ ಗುರುದೇಯ ಮುಂದುಗತೆ ತಿಳಿಯಾದೆ ಗೆಳೆಯೇ. ಪರಲೋಕವನ್ನು ಬಿಟ್ಟು ನರ ಅವತಾರಿಯಾಗಿ ಏಸಯ್ಯ ಬಂದನು ಗೆಳೆಯೇ. ಪರಲೋಕವನ್ನು ಬಿಟ್ಟು ನರ ಅವತಾರಿಯಾಗಿ ಏಸಯ್ಯ ಬಂದರು ಗೆಳೆಯೇ. ಏಸಯ್ಯ ನನಗಾಗಿ ಅದ್ಭುತವ ಮಾಡ್ಯಾನ ಅದು ನೀನು ತಿಳಿದೋಕೋ ಗೆಳೆಯೇ. ಏಸಯ್ಯ ನಿನಗಾಗಿ ಅದ್ಭುತವ ಮಾಡ್ಯಾನ ಅದು ನೀನು ತಿಳಿದೋಕೋ ಗೆಳೆಯೇ. ನಿಜವಾದ ಮಾರ್ಗವು ನಿಜವಾದ ಸತ್ಯವೋ ಯಾವುದೆಂದು ತಿಳಿದೋಕೋ ಗೆಳೆಯೇ. ನಿಜವಾದ ಮಾರ್ಗವು ನಿಜವಾದ ಸತ್ಯವೋ ಯಾವುದೆಂದು ತಿಳಿದೋಕೋ ಗೆಳೆಯೇ. ಜಗತ್ತಿಗೆ ಬುನಾದಿ ಹಾಕಿದ ದೇವರು ಯಾರೆಂದು ತಿಳಿದೋಕೋ ಗೆಳೆಯೇ. ಈ ಜಗತ್ತಿಗೆ ಬುನಾದಿ ಹಾಕಿದ ದೇವರು ಯಾರೆಂದು ತಿಳಿದೋಕೋ ಗೆಳೆಯೇ. ಗಿಳಿಯಮ್ಮ ಗಿಳಿಯೇ ಬಂಗಾರದ ಗಿಳಿಯೇ ಪಂಚ ಬೆಳಕಿನ ಮಾಯ ಗಿಳಿಯೇ. ಗಿಳಿಯಮ್ಮ ಗಿಳಿಯೇ ಬಂಗಾರದ ಗಿಳಿಯೇ ಪಂಚ ಬೆಳಕಿನ ಮುರುದೇನ ಸಂತೆಯಲ್ಲಿ ಮುರುದೇಯ ಹೊರದೇಯ ಮುಂದುಗತೆ ತಿಳಿಯದೆ ಗೆಳೆಯೇ. ಮುರುದೇನ ಸಂತೆಯಲ್ಲಿ ಮೆರೆದೆಯ ಹೊರದೇಯ ಮುಂದುಗತೆ ತಿಳಿಯದೆ ಗೆಳೆಯೇ. ಗೂಢ ತುಂಬ ನೀನು ಎಷ್ಟೆಷ್ಟೋ ಚಿತ್ರಗಳ ಹಾಕಿಕೊಂಡಿರುವೆ ಗೆಳೆಯೇ. ಗೂಢ ತುಂಬ ನೀನು ಎಷ್ಟೆಷ್ಟೋ ಚಿತ್ರಗಳ ಹಾಕಿಕೊಂಡಿರುವೆ ಗೆಳೆಯೇ. ಗೂಡಲ್ಲಿನ ಗಿಳಿಯಮ್ಮ ನೀನು ಹೋಗುವಾಗ ಗೂಡು ಕುಸಿದೋಯಿತು ಗೆಳೆಯೇ. ಗೂಡಲ್ಲಿನ ಗಿಳಿಯಮ್ಮ ನೀನು ಹೋಗುವಾಗ ಗೂಡು ಕುಸಿದೋಯಿತು ಗಿಳಿಯೇ. ಗಿಳಿಯಮ್ಮ ಗಿಳಿಯೇ ಬಂಗಾರದ ಗಿಳಿಯೇ ಪಂಚ ಬೆಳಕಿ ಮಾಯಾ ಗಿಳಿಯೇ. ಮುರುದೇನ ಸಂತೆಯಲ್ಲಿ ಮೆರೆದೆಯ ಉರುದೆ
ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ಈ ಲೋಕದಲ್ಲಿ ಎಲ್ಲರೂ ಕೂಡ ನಾವೆಲ್ಲರೂ ಒಂದು ದಿವಸ ಈ ಲೋಕವನ್ನು ಬಿಟ್ಟು ಹೋಗಬೇಕು. ಹೋಗುವುದರ ಒಳಗಡೆಯಾಗಿಯೇ ಸೃಷ್ಟಿಕರ್ತನಾದ ದೇವರನ್ನ ತಿಳಿದುಕೊಳ್ಳಬೇಕು. ಮೋಕ್ಷ ಮಾರ್ಗ ಯಾವುದೆಂಬುದಾಗಿ ಅರಿತುಕೊಳ್ಳಬೇಕು. ನಾಲಿಗೆಯನ್ನ ಸಡಿಲವಾಗಿ ನಾವು ಉಪಯೋಗಿಸಬಾರದು. ನಾಲಿಗೆಯ ಮೂಲಕವಾಗಿ ಶಾಪಗಳಿದ್ದಾವೆ, ಪಾಪದ ಪರಿಣಾಮಗಳನ್ನು ನೀವು ಅನುಭವಿಸಬೇಕಾಗುತ್ತೆ. ಅನೇಕ ಭಕ್ತರು ನಾಲಿಗೆಯ ಮೂಲಕವಾಗಿ ತಪ್ಪುಗಳನ್ನು ಮಾಡಿ ಅವರು ಅನೇಕ ತಪ್ಪಾದ ಶಿಕ್ಷೆಗಳನ್ನು ಅವರು ಅನುಭವಿಸಿದ್ದಾರೆ. ಅವರು ಮಾಡಿದಂಥ ತಪ್ಪಿಗೆ ಶಿಕ್ಷೆಗಳನ್ನು ಅನುಭವಿಸಿದ್ದಾರೆ. ದೇವರು ಯಾಕೆ ಈ ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ ಅಂದರೆ, ನಾವು ಅವರ ರೀತಿಯಲ್ಲಿ ತಪ್ಪುಗಳನ್ನು ಮಾಡಬಾರ್ದು. ನಾವು ತಿದ್ದುಕೊಳ್ಳಬೇಕು, ನಾವು ತಿದ್ದಿ ನಡೆದುಕೊಳ್ಳಬೇಕು, ಸರಿಯಾದ ಮಾರ್ಗದಲ್ಲಿ ನಾವು ಜೀವಿಸಬೇಕೆಂಬುದಾಗಿ. ಅದರ ಸಲುವಾಗಿ ಸಹೋದರನನ್ನ ನೀಚ ಅನ್ನುವವನು, ಸಹೋದರನನ್ನ ಮೂರ್ಖ ಅನ್ನುವವನು ಎಲ್ಲಿ ಗುರಿಯಾಗ್ತಾರೆ? ಅಗ್ನಿ ನರಕ. ಆ ಅಗ್ನಿ ನರಕ. ಈಗ ನಿಮ್ಮ ಕೆರೆ ಹೆಂಗಿದೆ? ಕೆರೆ ತುಂಬ ಏನಿದೆ? ನೀರಿದೆ. ಆ ಕೆರೆ ಇರುತ್ತೆ, ಆ ಕೆರೆ ತುಂಬ ಏನಿರುತ್ತೆ? ಎಂಥ ನೀರದು? ಎಂಥ ಕೆರೆದು? ಬೆಂಕಿ, ಗಂಧಕ. ಎರಡು ಕಾಲಿಟ್ರೆ ಕಾಲು ಏನಾಗುತ್ತೆ? ಹಂಗೆ ಹುಗ್ಗಿ ಕರಿತಾರಲ್ಲ ಎಣ್ಣೆಯಲ್ಲಿ, ಅದ್ರಂಗಾಗತ್ತೆ. ಹಲ್ಲೆಲೂಯಾ. ಇಡೀ ದೇಹನೇ ಅದರಲ್ಲಿ ಬಿದ್ದರೆ ಆ ಮನುಷ್ಯನ ಪರಿಸ್ಥಿತಿ ಎಂತಹದಾಗಿರುತ್ತೆ. ಒಂದು ಸಾರಿ ಆಲೋಚನೆ ಮಾಡಿ. ಅಲ್ಲು ಕಟಕಟನೆ ಕಡಿಯುವಂಥ ಶಬ್ದ, ಭಯಂಕರವಾದ ರೋದನೆ, ಭಯಂಕರವಾದಂಥ ಕೇಕೆ, ಆ ರೋದನೆ, ಅಂತಹ ಕಷ್ಟ ಯಾರು ಕೂಡ ಅನುಭವಿಸಬಾರ್ದು. ಕೆಳಗಡೆ ಇರ್ತಕ್ಕಂಥ ಪಾತಾಳದಲ್ಲಿ ಬಿದ್ದಿರ್ತಕ್ಕಂಥವ್ರೆಲ್ಲರ ರೋದನೆ ಒಂದೇ. ಏನು? ನಾವು ಇಲ್ಲಿಗೆ ಬಂದೀವಿ, ನೀವು ಮಾತ್ರ ಇಲ್ಲಿಗೆ ಬರಬೇಡ್ರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ಅಲ್ಲಿಗೆ ನಾವು ಹೋಗಬಾರ್ದಂದ್ರೆ ನಾವೇನು ಮಾಡ್ಬೇಕ್ರಿ? ಇಲ್ಲಿಯೇ ಸೃಷ್ಟಿಕರ್ತನಾದ ದೇವರನ್ನ ತಿಳಿದುಕೊಳ್ಳಬೇಕು. ಮೋಕ್ಷ ಒಂದೇ, ಮಾರ್ಗ ಒಂದೇ. ಕೆಲವರು ಅಂತಾರೆ ಎಲ್ಲರೂ ಕೂಡ ದೇವ್ರೇ ಅಂತೇಳಿ, ಎಲ್ಲವೂ ಕೂಡ ಒಂದೇ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮನುಷ್ಯನಿಗೆ ನವರಂಧ್ರಗಳದ ಎಷ್ಟಿದಾವ್ರಿ? ಭೂಮಿ ಒಳಗಡೆ ಮನುಷ್ಯನ ದೇಹಕ್ಕೆ ಒಳಗಡೆ ಕನೆಕ್ಟ್ ಮಾಡುವಂಥ ರಂಧ್ರಗಳು ಎಷ್ಟಿದಾವ? 9 ಇದಾವ. ಹೌದಿಲ್ರಿ ಎಲ್ಲಪ್ಪರೇ? 9 ಇದಾವ. ಆದರೆ ಊಟ ಮಾಡೋಕ್ಕೆ ನಾವು ಯಾವುದನ್ನು ಬಳಸ್ತೀವಿ? ಕಿವಿ ಬಳಸ್ತೀವಿ? ಹಿಂಗೆ ಊಟ ಮಾಡ್ತೀವಿ? ಊಟ ಮಾಡಬೇಕಾದ್ರೆ ಹೆಂಗ್ರಿ? ಬಾಯಿಯನ್ನೇ ಬಳಸ್ತೀವಿ. ಹಲ್ಲೆಲೂಯಾ. ಒಂದೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅನೇಕ ಇರ್ಬೋದು, ಆದರೆ ಮುಕ್ತಿಯನ್ನು ಪಡೆಯುವುದಕ್ಕಾಗಿ ಇರುವಂಥದ್ದು ಮಾರ್ಗ ಒಂದೇ. ಅದನ್ನು ನೀವು ಹಿಡಿದುಕೊಂಡಿದ್ದೀರಿ, ಸ್ಥಿರವಾಗಿ ಅದರಲ್ಲಿ ನೀವು ಜೀವಿಸಬೇಕು. ಭಕ್ತಿಯನ್ನು ಕೆಡಿಸುವುದಕ್ಕಾಗಿ ಅನೇಕ ಅಡಚಣೆಗಳು ಬರ್ತವೆ, ಕುಟುಂಬದಲ್ಲಿ ನಡೀತವೆ, ಅದು ಇದು ಅಂತೇಳಿ ಏನೆಲ್ಲ. ಆದರೆ ಭಕ್ತಿಯ ವಿಷಯದಲ್ಲಿ ನೀವೇನಾಗಬಾರ್ದು? ಹಿಂಜಾರಿ ಹೋಗಬಾರ್ದು. ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ಆ ಅಗ್ನಿ ನರಕದಿಂದ ತಪ್ಪಿಸುವಂಥವರು ಒಬ್ಬೇ ಒಬ್ಬರಿದ್ದಾರೆ. ಆತನೇ ಓಂಕಾರ ಸ್ವರೂಪನಾಗಿರುವಂಥ ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಕ್ರಿಸ್ತನನ್ನು ನಾನು ಸ್ವೀಕಾರ ಮಾಡುವುದಾದರೆ ನನ್ನ ದೇವರನ್ನಾಗಿಯೇ ನಾನು ಸ್ವೀಕಾರ ಮಾಡುತ್ತೀನಿ. ಯೇಸು ಕ್ರಿಸ್ತನ ಕಾಲದಲ್ಲಿ ಪ್ಯಾಲೆಸ್ತೇನಿನಲ್ಲಿ ಒಂದು ವೇಳೆ ನಾನು ಹುಟ್ಟಿದರೆ ನನ್ನ ಹೃದಯದ ರಕ್ತದಿಂದ ಆತನ ಪಾದಗಳನ್ನು ನಾನು ತೊಳಿತಾ ಇದ್ದೆ ಅಂತೇಳಿ ಸ್ವಾಮಿ ವಿವೇಕಾನಂದ ಅವರೇ ಹೇಳಿದ್ದಾರೆ. ಪ್ರಿಯರೇ, ಅದರ ಸಲುವಾಗಿ ಅವರು ತಿಳಿದುಕೊಂಡಿದ್ದಾರೆ. ಇವತ್ತು ನೀವು ಕೂಡ ಪರಿಪೂರ್ಣವಾಗಿ ತಿಳಿದುಕೊಳ್ಳಬೇಕು. ಎಲ್ಲವುಗಳನ್ನು ತಿಳಿದುಕೊಳ್ಳುತ್ತೀರಿ, ಆದರೆ ಮೋಕ್ಷ ಮಾರ್ಗವನ್ನು ಮಾತ್ರ ಏನು ಮಾಡಲ್ಲ? ಪರಿಪೂರ್ಣವಾಗಿ ತಿಳಿದುಕೊಳ್ಳೋದಿಲ್ಲ. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆ ಒಂದು ನಾಲಿಗೆಯನ್ನು ನಾವು ಸ್ವಾಧೀನ ಮಾಡಿಕೊಳ್ಬೇಕು. ಹಲ್ಲೆಲೂಯಾ. ಮುಂದಿನ ವಾರ ಇನ್ನೂ ಹೆಚ್ಚಿನ ಅಂಶಗಳನ್ನು ನಾವು ಧ್ಯಾನ ಮಾಡೋಣ. ಇಷ್ಟು ದಿವಸ ಏನು ಧ್ಯಾನ ಮಾಡಿದ್ವಿ? ನೆಗೆಟಿವ್. ನಾಲಿಗೆಯಿಂದ ಪಾಪಗಳು ಬರ್ತವೆ. ಆದರೆ ನಮ್ಮ ನಾಲಿಗೆ, ಭಕ್ತರ ನಾಲಿಗೆ ಯಾವ ರೀತಿಯಾಗಿ ಇರಬೇಕು, ಭಕ್ತರು ಯಾವ ರೀತಿಯ ಮಾತುಗಳನ್ನು ಮಾತಾಡುವವರು ಆಗಿರಬೇಕು, ಆ ಸಂದೇಶವನ್ನು ಮುಂದಿನ ವಾರ ನಾವು ಧ್ಯಾನ ಮಾಡೋಣ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಹಾಲೆಲೂಯಾ. ಸ್ತೋತ್ರ ದೇವ, ಸ್ತೋತ್ರ ದೇವ. ಇಲ್ಲಿಯವರೆಗೆ ನಿನ್ನ ನಾಲಿಗೆಯನ್ನು ಯಾವ ವಿಷಯವಾಗಿ ಅರಿಬಿಟ್ಟಿದ್ದೀಯಾ? ದೇವರ ವಾಕ್ಯ ಹೇಳ್ತಾ ಇದೆ, ಹೊಟ್ಟೆ ಕಿಚ್ಚಿನ ನಾಲಿಗೆ ನಿನ್ನದಾಗಿರಬಾರದು, ಸುಳ್ಳಿನ ನಾಲಿಗೆ ನಿನ್ನದಾಗಿರಬಾರದು, ಹರಟೆಯ ಮಾತುಗಳಿಂದ ಕೂಡಿದಂಥ ನಾಲಿಗೆ ನಿನ್ನದಾಗಿರಬಾರದು. ನಿನ್ನ ನಾಲಿಗೆಯ ಮೂಲಕವಾಗಿ ನೀನು ಸಹೋದರನಿಗೆ ಮೂರ್ಖ ಅನ್ನುವಂಥ ನಾಲಿಗೆ ನಿನ್ನದಾಗಿರಬಾರದು.
ಪ್ರಿಯರೇ, ನಿಮ್ಮ ನಾಲಿಗೆಯನ್ನು ಯಾವ ರೀತಿಯಾಗಿ ಬಳಸಿಕೊಳ್ತಾ ಇದ್ದೀರಾ? ಮಾತುಗಳು ಬಹಳ ಮುಖ್ಯ. ದೇವರ ವಾಕ್ಯ ಹೇಳ್ತಾ ಇದೆ 12:36 ಮತ್ತಾಯನ ಬರೆದ ಸುವಾರ್ತೆಯಲ್ಲಿ, ಮನುಷ್ಯರು ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು ಎಂಬುದಾಗಿ. ನಮ್ಮನ್ನ ಪ್ರಶ್ನೆಯನ್ನ ಕೇಳುವಂಥ ಮಹಾ ಅಧಿಕಾರಿ ಒಬ್ಬಾತನು ಇದ್ದಾನೆ. ಈ ಲೋಕಕ್ಕೆ ನ್ಯಾಯ ತೀರಿಸುವಂಥ ದೇವರು ಆತನು ಅತಿ ಬೇಗನೆ ಪ್ರತ್ಯಕ್ಷವಾಗಲಿಕ್ಕಿದ್ದಾನೆ. ಆತನು ಬಂದರೆ ನಿನ್ನ ಸ್ಥಿತಿ ಯಾವ ರೀತಿಯಾಗಿದೆ, ಆತ್ಮಿಕವಾಗಿ ನೀನು ಯಾವ ರೀತಿಯಾಗಿದ್ದೀಯಾ? ಹೊರಗಡೆ ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇದ್ದೇವೆ, ಆತ್ಮದಲ್ಲಿ ಯಾವ ರೀತಿಯಾಗಿದ್ದೀರಾ? ಒಂದು ಸಾರಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ. ನಾಲಿಗೆಯನ್ನು ಹರಿಬಿಡ್ತಾ ಇದ್ದೀರಾ? ನಾಲಿಗೆ ಮೂಲಕವಾಗಿ ವ್ಯರ್ಥವಾದ ಮಾತುಗಳನ್ನು ಮಾತಾಡ್ತಾ ಇದ್ದೀರಾ? ಹರಟೆ ಮಾತುಗಳನ್ನು ಮಾತಾಡ್ತಾ ಇದ್ದೀರಾ? ಚಾಡಿಯ ಮಾತುಗಳನ್ನು ಮಾತಾಡ್ತಾ ಇದ್ದೀರಾ? ಗುಣಗುಟ್ಟುವಂಥ ನಾಲಿಗೆ ನಿಮ್ಮದಾಗಿದೆಯಾ? ಯಾವ ಥರದ ನಾಲಿಗೆ ಆಗಿದೆ? ಇವತ್ತೊಂದು ದಿವಸ ಆ ಎಲ್ಲ ಲಕ್ಷಣಗಳಿದ್ರೆ ಅವೆಲ್ಲವುಗಳನ್ನು ತೆಗೆದುಹಾಕ್ಕೊಳ್ರಿ. ದೇವರೇ, ನಿನಗೆ ಮೆಚ್ಚುಗೆ ಆದಂಥ ನಾಲಿಗೆ ನನ್ನ ನಾಲಿಗೆಯನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ದೇವರ ಹತ್ರ ಬೇಡೋಣ. ಸ್ತೋತ್ರಕರ್ತನೇ, ಪರಿಶುದ್ಧನಾದ ದೇವರೇ, ಮಹೋನ್ನತನಾದ ದೇವರೇ, ಮಹಾಪರಿಶುದ್ಧನಾದ ದೇವರೇ, ಜಗತ್ತಿಗೆ ಬುನಾದಿ ಹಾಕಿದಂಥ ದೇವರೇ, ಎಲ್ಲ ಭೂಮಂಡಲವನ್ನು ಉಂಟು ಮಾಡಿದ ದೇವರೇ, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನೇ, ಮನುಷ್ಯರನ್ನು ಮಾತ್ರ ನಿನ್ನ ಸ್ವರೂಪದಲ್ಲಿ ಉಂಟು ಮಾಡಿದಂಥ ಮಹಾದೇವರೇ, ನಿನಗೆ ಸ್ತೋತ್ರಗಳು ಸ್ತೋತ್ರಗಳು ಸ್ತೋತ್ರಗಳಯ್ಯ. ಅದ್ಭುತ ಕಾರ್ಯ ಆಶ್ಚರ್ಯ ಕಾರ್ಯಗಳನ್ನು ಮಾಡುವಂಥ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರಗಳಯ್ಯ. ಹೌದು ಸ್ವಾಮಿ, ಕರ್ತನೆ, ಕೂಡಿ ಬಂದಿರತಕ್ಕಂಥ ಈ ಎಲ್ಲ ಆತ್ಮಿಕ ಮಕ್ಕಳನ್ನು ಆಶೀರ್ವಾದ ಮಾಡಯ್ಯ. ಯಾವ ವಿಷಯದಲ್ಲಿ, ಭಕ್ತಿಯ ವಿಷಯದಲ್ಲಿ ತಪ್ಪಿ ಹೋಗಲಾರ್ದ ಹಾಗೆ ಸ್ವಾಮಿ, ಭಕ್ತಿಯ ವೇಷದಲ್ಲಿ ಇರಲಾರ್ದ ಹಾಗೆ ಸ್ಥಿರವಾದ ಭಕ್ತಿಯನ್ನು ಮಾಡುವಂತೆ, ಬಲವುಳ್ಳ ಭಕ್ತಿಯನ್ನು ಇವರು ಮಾಡುವಂತೆ ನೀನು ಕಾರ್ಯ ಜರುಗಿಸಯ್ಯ. ಇವರ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಷ್ಟ, ಕಣ್ಣೀರು, ಕರ್ತನೆ, ವೇದನೆ, ಬಾಧೆ, ಇಕ್ಕಟ್ಟು, ಸಾಲದ ಆತ್ಮ, ರೋಗದ ಆತ್ಮ, ಬಡತನದ ಆತ್ಮ, ಬಲಹೀನತೆಯ ಆತ್ಮ, ಬಂಜತನದ ಆತ್ಮ, ಕುಟುಂಬ ಕಟ್ಟಲ್ಪಡದ ಆತ್ಮ, ಅವೆಲ್ಲವುಗಳನ್ನು ಬಂಧಿಸಿ ಆಗ್ತದೆ. ಬಿಡುಗಡೆಯನ್ನು ಅನುಗ್ರಹ ಮಾಡಯ್ಯ. ಸುಭಿಕ್ಷತೆಯನ್ನು ಅನುಗ್ರಹ ಮಾಡು, ಸುರಕ್ಷಿತತೆಯನ್ನು ಅನುಗ್ರಹ ಮಾಡು. ಎಲ್ಲ ಕೆಲಸ ಕಾರ್ಯಗಳ ವಿಷಯದಲ್ಲಿ ಜಯ ಕೊಡಯ್ಯ. ಮುಂದೆ ಸ್ವಾಮಿಯವರು ಬಿತ್ತಲಿಕ್ಕೆ ಇರುವಾಗ ಆ ಬೀಜಗಳನ್ನು ಆಶೀರ್ವಾದ ಮಾಡಯ್ಯ. 100ರಷ್ಟು ಫಲವನ್ನು ಅನುಗ್ರಹ ಮಾಡು. ಬೆಳೆಗೆ ತಕ್ಕದಾದಂಥ ಮಳೆಯನ್ನು ಸುರಿಸುತ್ತೇನೆ ಎಂಬುದಾಗಿ ನಮ್ಮ ಭಾಗದಲ್ಲಿ ನೀನು ವಾಗ್ದಾನ ಮಾಡಿದ್ದೀಯ ದೇವರೇ. ಆ ವಾಗ್ದಾನ ನಿನ್ನ ಮಕ್ಕಳಾದ ಇವರ ಜೀವಿತದಲ್ಲಿ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ನೆರವೇರಿಸಯ್ಯ. ಎಲ್ಲ ರೀತಿಯಿಂದಲೂ ಸೌಖ್ಯತೆಯನ್ನು ಅನುಗ್ರಹ ಮಾಡಯ್ಯ. ಇವರೆಲ್ಲರನ್ನ ಆಶೀರ್ವದಿಸು. ವಿಶೇಷವಾಗಿ ಕರ್ತನೆ, ಕುಟುಂಬ ಪ್ರಾರ್ಥನೆಗೋಸ್ಕರವಾಗಿ ಸಮಯಾವಕಾಶ, ಸ್ಥಳಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ ದೇವಮ್ಮವರನ್ನ, ಅವರ ಮಕ್ಕಳನ್ನ ಸ್ವಾಮಿ, ಅವರ ತಂದೆ ತಾಯಿ, ಸಹೋದರ ಸಹೋದರಿಯರು ಎಲ್ಲರೂ ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತಾ, ಬಂದಿರ್ತಕ್ಕಂಥ ಆತ್ಮಿಕ ಮಕ್ಕಳೆಲ್ಲರನ್ನ ಅವರ ಕುಟುಂಬಗಳನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತಾ, ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡಿ. ನಿನ್ನ ಚಿತ್ತವಾದರೆ ಸ್ವಾಮಿ, ನೀನು ಬರುವುದರ ಒಳಗಡೆಯಾಗಿಯೇ ಎಲ್ಲ ಪರಿಶುದ್ಧತೆಯ ಜೀವಿತವನ್ನು ಜೀವಿಸಲಿಕ್ಕಾಗುವಾಗೆ ಮೊದಲಿಂಗನಾಗಿರುವಂಥ ನಿನ್ನನ್ನು ಮಧ್ಯಾಕಾಶದಲ್ಲಿ ಎದುರುಗೊಳ್ಳುವಂಥ ಭಕ್ತಿಯನ್ನು ಈ ಲೋಕದಲ್ಲಿರುವಾಗ ಮಾಡುವ ಹಾಗೆ ನಮ್ಮನ್ನು ಪರಮ ಕುಂಬಾರನಾಗಿರುವ ನೀವು ರೂಪಿಸಬೇಕೆಂಬುದಾಗಿ ಬೇಡಿದೆಲ್ಲ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಹೊಂದಿದವರಾಗಿದ್ದೇವೆ. ಪರಮ ತಂದೆಯೇ, ನಮ್ಮ ತಂದೆಯಾದ ದೇವರ ಪ್ರೀತಿಯು ಕುಮಾರನಾಗಿ ಈ ಲೋಕಕ್ಕೆ ಬಂದಿರುವ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆಯು, ಅಲಂಕರಿಸುವಿಕೆಯು ಕೂಡಿ ಬಂದಿರತಕ್ಕಂಥ ಇವರೆಲ್ಲರ ಸಂಗಡಲ್ಲಿ, ಸಕಲ ಸದ್ಭಕ್ತರ ಸಂಗಡಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ್ಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ್ಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, ಆಮೆನ್, ಆಮೆನ್. ಇಂಥ ಒಳ್ಳೆ ಸಮಯಗಳು ಯೇಸುವೇ ನಿನ್ನ ಬಳಿ ಬಂದೆವು. ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಹರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು
ಯೇಸು ಕ್ರಿಸ್ತು ಮಹಾರಾಜಕ್ಕೂ ಅತಿ ಬೇಗನೆ ಬರಲಿರುವ ರಾಜಾದಿರಾಜನಾಗಿರುವ ಯೇಸು ಕ್ರಿಸ್ತು ಮಹಾರಾಜಕ್ಕೂ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ.